ಆ ರವಿಜಾತ ಗಿಣಗಾಣಿನಿಂದ ರವಿಜಾತ ಗಿಣಗಾಣಿನಿಂದ ಎಲೆ ಮರುಳೆ ಕೌಂತೆಯ ಕೌಂತೆಯ ಅರ್ಜುನ ಸ್ವಾಮಿ, ಎಲ್ಲ ಗೊತ್ತಿದ್ರು ಕೂಡ ಕೆಲವೊಮ್ಮೆ ಏನೂ ಗೊತ್ತಿಲ್ಲದಾಗ ನೀನು ಕೂಡ ಮಾಡ್ತೀಯ ಅಂತ ನನಗೆ ಕಾಣುವುದು. ಹೌದು, ಕೆಲವು ವಿಚಾರಗಳನ್ನು ಒಂದೇ ದೃಷ್ಟಿಕೋನದಿಂದ ಮನುಷ್ಯ ನೋಡಿದ್ರೆ ಹಾಗಾಗ್ತದಂತೆ. ನಿನ್ನ ದೃಷ್ಟಿಕೋನವನ್ನು ಸ್ವಲ್ಪ ವಿಶಾಲವಾಗಿ ಇಟ್ಟು ಯೋಚನೆ ಮಾಡಂತೆ. ನೀನು ಕರ್ಣನ ರಥವನ್ನು ಒಂದು ಯೋಜನದಷ್ಟು ದೂರ ಹಾರಿಸಿದ್ದು ಸರಿ, ನಮ್ಮ ರಥ ಎಂತದ್ದು ಅಂತ ಯೋಚನೆ ಮಾಡ್ಲಿಲ್ವಾ ನೀವು? ಇದು ನಿನಗೆ ಗೊತ್ತಿಲ್ಲದ ವಿಷಯವ ಹೇಳು. ಏನು ನಮ್ಮ ರಥದಕ್ಕೆ ಮತ್ತು ಆ ರಥಕ್ಕಿರುವಂತಹ ವ್ಯತ್ಯಾಸ ಏನು? ಬಾಲ್ಯದಲ್ಲಿ ಯಶೋಧೆಗೆ ಬ್ರಹ್ಮಾಂಡವನ್ನು ನನ್ನ ಉದರದಲ್ಲಿ ತೋರಿಸಿದವನು ನಾನು, ಬ್ರಹ್ಮಾಂಡೋದರಕ ನಾನು. ಹಾಗಿದ್ರೆ ಭಾರ ಎಷ್ಟಿರ್ಬೋದು ಅಂತ ಯೋಚನೆ ಮಾಡಿದ್ಯಾ? ಕೈಯಲ್ಲಿ ಧರಿಸಿದಂತಹ ಸುದರ್ಶನ ಚಕ್ರ, ಸರಿ ಸರಿ, ಅಗ್ನಿರಕ್ತವಾದಂತಹ ದಿವ್ಯವಾದಂತಹ ವಿಶೇಷತೆಗಳುಳ್ಳಂತಹ ನಮ್ಮ ರಥ, ಧ್ವಜದಲ್ಲಿರುವಂತಹ ಆಂಜನೇಯ ಬಯಸಿದ್ರೆ ಆಕಾಶದ ಎತ್ತರಕ್ಕೂ ಕೂಡ ಬೆಳೆಯಬಾರದು. ಅವನ ಭಾರ ಎಷ್ಟಿರ್ಬಹುದು? ನಿನ್ನ ಕೈಯಲ್ಲಿರುವಂತಹ ಗಾಂಡೀವ ಈಗೇನೋ ಕೆಳಗಿಟ್ಟಿದ್ದಿ, ಭೂಮಿ ತೂಕದ್ದಂತೆ. ಇಷ್ಟೆಲ್ಲ ಸುವಸ್ತುಗಳು, ಇಷ್ಟೆಲ್ಲ ವಿಶೇಷವಾದಂತಹ ತೂಕವುಳ್ಳಂತಹ ವಸ್ತು ಇರುವಂತಹ ನಮ್ಮ ರಥವನ್ನು, ಭಾರವಾದ ರಥವನ್ನು ಅವ ಕೇವಲ ಒಂದು ನೂಲಿನಷ್ಟು ಹಿಂದೆ ಸರಿಸಿದ್ರು ಅದು ವಿಶೇಷ. ಆದ್ರೂ ಮಾತ್ರ 10 ಬಿಲ್ಲುವಂತಾಡದಷ್ಟು ಹಿಂದೆ ಸರಿಸಿದ್ದಾನೆ ಅಂತ ಹೇಳಿದ್ರೆ ಏನು ಪರಾಕ್ರಮವನ್ನು ಪ್ರಶಂಸನೆ ಮಾಡುವುದೇ ತಪ್ಪ ನಂದು ಹೇಳು. ಅದನ್ನು ನೋಡಿ ನನಗೆ ಒಮ್ಮಿಂದೊಮ್ಮೆಗೆ ನನ್ನ ಬಾಯಿಂದ ಬಂದಂತಹ ಉದ್ಗಾರವದು. ಗುಣಕ್ಕೆ ಮತ್ಸರ ಉಂಟಾ ಹೇಳು? ಹಾಗೆ ಅಂತ ಹೇಳಿಕೊಂಡು ಅವನನ್ನು ಹೊಗಳಿದ್ರೆ ನಿನಗೆ ಈ ಗತಿ ಆಗ್ತದೆ ಅಂತ ಗ್ರಹಿಸಿದ್ರೆ ನಾನು ಆ ರೀತಿ ಹೊಗಡ್ತಿರ್ಲಿಲ್ವಾ ಏನೋ? ಇರ್ಲಿ ಬಿಡು. ಈಗ ಒಂದು ವೇಳೆ ಹೇಳಿದ್ದಾದ್ರೂ ಯಾರು? ನಿನ್ನ ಕೃಷ್ಣ ಅಲ್ವಾ, ಬೇರೆಯವರ ಹೇಳು. ಹಾಗಿದ್ದಾಗ ಅಂತ ಯೋಚನೆಯನ್ನು ಬಿಡು. ಅವನ ರಥವನ್ನು ನಾನು ಒಂದು ಯೋಜನೆ ಸರಿಸಿದ್ರು ಅದು ಇದರ ಮುಂದೆ ನಗಣ್ಯ. ಈಗಾದ್ರೂ ಅರ್ಥವಾಯ್ತಷ್ಟೇ. ಅದು ಹುಳು ರಥ ಅಂತ ನೀನು ಹೇಳು. ಅದ ಕಾರಣ ಇಷ್ಟರವರೆಗೆ ನೀನು ಅವನ ರಥವನ್ನು ಹಾರಿಸಿದ್ದಲ್ಲ, ಇನ್ನು ರಥವನ್ನಲ್ಲ ಅವನ ತಲೆಯನ್ನೇ ಹಾರಿಸಬೇಕು. ಹೌದೇ, ಕರ್ಣನ ತಲೆಯನ್ನು ಹಾರಿಸಬೇಕು.